ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅನ್ಕೊಂತೀನಿ. ಸ್ನೇಹಿತರೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಅಥವಾ ಒಂದು ಇಂಟರ್ವ್ಯೂ ಇಲ್ದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಥವಾ ಒಂದು ನೇರ ನೇಮಕಾತಿಯ ಮೂಲಕ ಒಂದು ಸೆಂಟ್ರಲ್ ರೈಲ್ವೇಸ್ ಕಡೆಯಿಂದ ಇಲ್ಲಿ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ತಾವು ಪದೇ ಪದೇ ಕೇಳ್ತಾ ಇದ್ರಿ, ಬ್ರದರ್ ಎಕ್ಸಾಮಿನೇಷನ್ಸ್ ಇಲ್ಲದೆ ಇರೋದು, ಒಂದು ಇಂಟರ್ವ್ಯೂ ಇಲ್ಲದೆ ಇರೋದು, ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ನೇಮಕಾತಿಗಳು ಬಂದ್ರೆ ದಯವಿಟ್ಟು ತಾವು ತಿಳಿಸಿ ಅಂತ ಹೇಳ್ತಿದ್ರಿ. ಸೊ ಫೈನಲ್ ಆಗಿ ಗಾಯ್ಸ್, ತಾವೇನಾದ್ರೂ ಕೇವಲ SLC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಅಥವಾ ತಾವೇನಾದ್ರೂ ಡಿಗ್ರಿ ಸಹ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್, ಅದರಲ್ಲೂ ಮೇಲ್ ಮತ್ತು ಫಿಮೇಲ್ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲಿಕೇಶನ್ ಅನ್ನೋದು ತಾವು ಹಾಕಬಹುದು. ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡಿ, ತಾವು ಅಪ್ಲೈ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಸಹ ತಾವು ಶೇರ್ ಅನ್ನೋದು ತಾವು ಮಾಡ್ಕೊಳ್ಳಿ. ಸೊ ಬನ್ನಿ ನೋಟಿಫಿಕೇಶನ್ ಕಡೆ ಹೋಗೋಣ. ಗಾಯ್ಸ್, ತಾವು ಇಲ್ಲಿ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಮಾಡಬಹುದು. ಮೊದಲು ತಾವು ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ತಾವು ಅಬ್ಸರ್ವ್ ಮಾಡ್ಕೊಂಡ್ಬಿಡಿ. ಓಕೆನಾ? ನಮ್ಮ ಒಂದು ಚಾನಲ್ ಅಲ್ಲಿ ಅದು ಯಾವುದೇ ಒಂದು ಅಪ್ಡೇಟ್ ಕೊಟ್ರೆ ನಾವು ಮೊದಲು ತಮಗೆ ಒಂದು ನೋಟಿಫಿಕೇಶನ್ ನಾವು ತೋರಿಸ್ಬಿಡ್ತೀವಿ. ನಂತರ ಆ ಒಂದು ವೇಕೆನ್ಸಿಗಳ ಬಗ್ಗೆ ನಾನು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನೋದು ನಾವು ಶೇರ್ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಸೊ ಆದಷ್ಟು ಪ್ರತಿಯೊಬ್ಬರು ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಮತ್ತು ಪ್ರತಿ ಒಂದು ಗವರ್ನಮೆಂಟ್ ಜಾಬ್ಗಳ ಒಂದು ಅಪ್ಡೇಟ್ಗಳಿಗೋಸ್ಕರ ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನೋದು ತಾವು ಮಾಡ್ಕೋಬಹುದು ಮತ್ತು ಹಾಗೆಯೇ ನೋಟಿಫಿಕೇಶನ್ ತಾವು ಆನ್ ತಾವು ಇಲ್ಲಿ ಮಾಡ್ಕೋಬಹುದು. ಮೊದಲನೇದಾಗಿ ತಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ, ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರಿಕ್ರೂಟ್ಮೆಂಟ್ ಎನ್ನುವಂತಹ ಒಂದು ಬೋರ್ಡ್ ಇಂದ ಅಥವಾ ಒಂದು ರೈಲ್ವೇಸ್ ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ ಗಳ ಬಗ್ಗೆ ನಾವು ಬಂದಾಗ, ಇದರ ಒಂದು ಸ್ಟಾರ್ಟಿಂಗ್ ಡೇಟ್ 1 ಆಗಸ್ಟ್ 2025 ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 31 ಆಗಸ್ಟ್ 2025 ಇದರ ಒಂದು ಲಾಸ್ಟ್ ಅಥವಾ ಒಂದು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುವಂತದ್ದು ಏನಂದ್ರೆ, ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಇಲ್ಲಿ ಒಂದು ಇರುವುದಿಲ್ಲ. ಹಾಗೆಯೇ ಒಂದು ಇಂಟರ್ವ್ಯೂ ಅನ್ನೋದು ಕೂಡ ಇಲ್ಲಿ ಒಂದು ಇರುವುದಿಲ್ಲ. ಬ್ರದರ್, ಏನಾದರೂ ಈ ಒಂದು ವೇಕೆನ್ಸಿಗಳು ಏನಾದರೂ ಒಂದು ಇಂಟರ್ನ್ಶಿಪ್ ಅಂತ ಹೇಳ್ತಿದ್ರಿ, ಖಂಡಿತವಾಗಿ ಈ ಒಂದು ವೇಕೆನ್ಸಿಗಳು ಇಂಟರ್ನ್ಶಿಪ್ ಅಲ್ಲ, ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಸರ್ಕಾರಿ ಹುದ್ದೆಗಳು ಅಂತಾನೆ ಇಲ್ಲಿ ಒಂದು ಹೇಳ್ತೀನಿ. ಓಕೆನಾ? ಮುಂದೆ ತಮಗೆ ಒಂದು ಪ್ರತಿಯೊಂದು ಇಲ್ಲಿ ಒಂದು ಅರ್ಥ ಆಗುತ್ತೆ. ಇದರ ಒಂದು ಅರ್ಹತೆ ಅಥವಾ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ತಾವೇನಾದ್ರೂ 10th ಪಾಸ್ ತಾವೇನಾದ್ರೂ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಇಲ್ಲಿ ಲೆವೆಲ್ 1 ಅಲ್ಲಿ ಏನೋ ಒಂದು ಗ್ರೂಪ್ ಡಿ ನ ಒಂದು ವೇಕೆನ್ಸಿಗಳಿಗೆ ತಾವು ಇಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಅಥವಾ ತಾವೇನಾದ್ರೂ ಒಂದು ಸೆಕೆಂಡ್ PUC ನ ಅಥವಾ ಒಂದು ಗ್ರಾಜುಯೇಟ್ ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ನೋಡಬಹುದು ಗ್ರೂಪ್ C ನ ಒಂದು ವೇಕೆನ್ಸಿಗಳಿಗೆ ತಾವು ಇಲ್ಲಿ ಒಂದು ಅಪ್ಲೈ ಅನ್ನೋದು ತಾವು ಇಲ್ಲಿ ಮಾಡಬಹುದು. ಓಕೆನಾ? ಲೆವೆಲ್ 2 ಅಥವಾ ಒಂದು 3 ಒಂದು ವೇಕೆನ್ಸಿಗಳಿಗೆ ಸೆಕೆಂಡ್ PUC ಅವರು ಅಪ್ಲೈ ಅನ್ನ ಮಾಡಬಹುದು. ಹಾಗೆ ಲೆವೆಲ್ 4 ಮತ್ತು ಲೆವೆಲ್ 5 ನಲ್ಲಿ ಇಲ್ಲಿ ಗ್ರಾಜುಯೇಟ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಡಿಗ್ರಿ ತಾವೇನಾದ್ರೂ ಒಂದು BSc ಆಗಿರ್ಬೋದು, BCom ಆಗಿರ್ಬೋದು, BA ಆಗಿರ್ಬೋದು, BBA ಆಗಿರ್ಬೋದು, ಯಾವುದೇ ಒಂದು ಡಿಗ್ರಿಯನ್ನು ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಇಲ್ಲಿ ಲೆವೆಲ್ 4 ಮತ್ತು 5 ಅನ್ನುವಂತಹ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನೋದು ತಾವು ಮಾಡಬಹುದು. ಹಾಗೆ ತಮ್ಮ ಒಂದು ನೋಡಬಹುದು 21 ಆಗಸ್ಟ್ ನ ಒಂದು ಒಳಗಡೆ ತಮ್ಮ ಒಂದು ಡಿಗ್ರಿ ಏನಿದೆ ಅದು ಒಂದು ಕಂಪ್ಲೀಟ್ ಆಗಿರಬೇಕು. ಅಥವಾ ಒಂದು 21 ಆಗಸ್ಟ್ ನ ಒಂದು ಒಳಗಡೆ ಡಿಗ್ರಿಯನ್ನ ಕಂಪ್ಲೀಟ್ ಆಗಿದ್ದು ತಾವೇನಾದ್ರೂ ಒಂದು ರಿಸಲ್ಟ್ ಗೋಸ್ಕರ ತಾವು ಏನಾದ್ರೂ ವೈಟ್ ಅನ್ನ ಮಾಡ್ತಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಇಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ತಾವು ಇಲ್ಲಿ ಹಾಕಬಹುದು. ಇದರ ಒಂದು ಏಜ್ ಲಿಮಿಟ್ ಅನ್ನ ತಾವು ಅಬ್ಸರ್ವ್ ಮಾಡಬಹುದು. 1/8/2025 ಏಜ್ ಲಿಮಿಟ್ ಅನ್ನ ಮಾತಾಡಕ್ ಹೋದ್ರೆ ಮಿನಿಮಮ್ ಏಜ್ 18 ವರ್ಷ ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 25 ವರ್ಷ ಅಂತ ಒಂದು ಕೇಳಿದ್ದಾರೆ. ಕನಿಷ್ಠ ಮತ್ತು ಗರಿಷ್ಠವಾಗಿರುವಂತಹ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೇಳಿರುವಂತದ್ದು. ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿ ನೋಡಬಹುದು. SC ST ನ ಒಂದು ಕ್ಯಾಟಗರಿಗೆ 5 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್, OBC ರವರಿಗೆ 3 ವರ್ಷ, PWD ತಾವು ನೋಡಬಹುದು ಕ್ಯಾಟಗರಿ ವೈಸ್ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಎಂದು ನೋಡಬಹುದು ಸರ್ವಿಸ್ ಇಯರ್ ಪ್ಲಸ್ 3 ವರ್ಷ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಅಂದ್ರೆ ತಮ್ಮ ಒಂದು ಏಜ್ 25 ವರ್ಷ ಆಗಿದ್ರೆ ತಾವೇನಾದ್ರೂ SC ST ನ ಒಂದು ಕ್ಯಾಟಗರಿ ಸೇರಿದ್ರೆ +5 ಅಂತ ತಾವು ಇಲ್ಲಿ ಸೇರಿಸ್ಕೊಳ್ಳಿ. ಓಕೆನಾ? ಹಾಗಿದ್ರೆ OBC ಅವರಿಗೆ 25ರಿಂದ +3 ಅಂದ್ರೆ 28 ವರ್ಷ ತಾವು ಅಪ್ಲೈ ಅನ್ನ ಮಾಡಬಹುದು. ಈ ರೀತಿಯಾಗಿರುವಂತಹ ತಮ್ಮ ಒಂದು ಏಜ್ ಏನಿದೆ ಅದು ಪ್ಲಸ್ ಆಗ್ತಾ ಇರುತ್ತೆ ತಾವು ಈ ಒಂದು ಏಜ್ ರಿಲ್ಯಾಕ್ಸೇಷನ್ ನ ಒಂದು ಅವಕಾಶವನ್ನು ತಾವು ಬಳಸಿಕೊಂಡಾಗ.
ಅಪ್ಲಿಕೇಶನ್ ಫೀಸ್ ಅನ್ನ ತಾವು ನೋಡಬಹುದು. ಜನರಲ್ ಆಗಿರ್ಬೋದು, OBC ಆಗಿರ್ಬೋದು ಮತ್ತು EWS ಗೆ 500 ರೂಪಾಯಿ ಅಂತ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಕೇಳಿದ್ದಾರೆ. ಮತ್ತು SC ST ESM ಗೆ 250 ರೂಪಾಯಿ ಮತ್ತು ಆಲ್ ಫೀಮೇಲ್ ಕ್ಯಾಂಡಿಡೇಟ್ ಗಳಿಗೆ ಕೇವಲ ಇಲ್ಲಿ 250 ರೂಪಾಯಿ ಮಾತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ಇಲ್ಲಿ ಒಂದು ಕೇಳಿರುವಂತದ್ದು. ಇಲ್ಲಿ ಬಹಳ ಒಂದು ಮುಖ್ಯವಾಗಿ ನಿಮ್ಮ ಒಂದು ಆಯ್ಕೆಯ ವಿಧಾನ ಅಥವಾ ಒಂದು ಸೆಲೆಕ್ಷನ್ ಪ್ರೋಸೆಸ್ ಕಡೆ ಬಂದಾಗ ನೋಡಿ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಅಥವಾ ಒಂದು ಇಂಟರ್ವ್ಯೂ ಇಲ್ದಿರೋ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಈ ಒಂದು ಸೆಂಟ್ರಲ್ ರೈಲ್ವೇಸ್ ಕಡೆಯಿಂದ ಏನೋ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಒಂದು ಗಮನಿಸಿ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಓಕೆನಾ, ತಾವೇನಾದ್ರೂ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಿದಾಗ ಸುಮಾರು 15 ಒಂದು ಸ್ಪೋರ್ಟ್ಸ್ ನೇಮ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಓಕೆನಾ, 13 ರಿಂದ 14 ಒಂದು ಸ್ಪೋರ್ಟ್ಸ್ ನ ಒಂದು ನೇಮ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಸ್ಪೋರ್ಟ್ಸ್ ನಲ್ಲಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಅಲ್ಲಿ ತಮ್ಮ ಬಳಿ ಒಂದು ಸರ್ಟಿಫಿಕೇಟ್ ಇದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ ಗಳು ಇಲ್ಲಿ ಒಂದು ಅಪ್ಲೈ ಅನ್ನೋದು ತಾವು ಇಲ್ಲಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ ಇಲ್ಲಿ ಫಾರ್ ಲೆವೆಲ್ 5 ಮತ್ತು 4 ಅಂದ್ರೆ ಗ್ರಾಜುಯೇಟ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ತಾವು ನೋಡಬಹುದು. ಇಲ್ಲಿ ಎ ನಿಂದ G ವರೆಗೂ ತಾವು ಇಲ್ಲಿ ಒಂದು ಅಬ್ಸರ್ವ್ ನ ಮಾಡಬಹುದು. ತಾವೇನಾದ್ರೂ ಒಂದು ಕಂಟ್ರಿಗೆ ಒಲಿಂಪಿಕ್ ನಲ್ಲಿ ಒಂದು ಸೀನಿಯರ್ ಕ್ಯಾಟಗರಿ ಮೇಲೆ ತಾವೇನಾದ್ರೂ ರೆಪ್ರೆಸೆಂಟ್ ಮಾಡಿದ್ರೆ ತಮ್ಮ ಬಳಿ ಏನಾದ್ರು ಒಂದು ಅಟ್ಲೀಸ್ಟ್ ಥರ್ಡ್ ಪೊಸಿಷನ್ ಏನಾದ್ರು ಏನು ಥರ್ಡ್ ಪ್ರೈಸ್ ಅಥವಾ ಒಂದು ಥರ್ಡ್ ಪೊಸಿಷನ್ಸ್ ಇದ್ರೆ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ನೋಡಬಹುದು, ವರ್ಲ್ಡ್ ಚಾಂಪಿಯನ್, ಜೂನಿಯರ್ ಸೀನಿಯರ್ ಆಗಿರ್ಬೋದು ಮತ್ತು ಸೀನಿಯರ್ ಪೊಸಿಷನ್ಸ್ ಅಲ್ಲಿ ಆಗಿರ್ಬೋದು, ಏಷ್ಯನ್ ಗೇಮ್ ಅಲ್ಲಿ ಆಗಿರ್ಬೋದು, ಕಾಮನ್ವೆಲ್ತ್ ಗೇಮ್ ಆಗಿರ್ಬೋದು ಮತ್ತು ಯೂತ್ ಒಲಿಂಪಿಕ್ ಆಗಿರ್ಬೋದು ಮತ್ತು ಟ್ರೋಫಿನಲ್ಲಿ ಆಗಿರ್ಬೋದು, ಈ ರೀತಿಯಾಗಿರುವಂತಹ ತಮ್ಮ ಬಳಿ ಏನೋ ಒಂದು ಫಸ್ಟ್ ಪ್ರೈಸ್ ಗಳಿಲ್ಲ, ಸೆಕೆಂಡ್ ಪ್ರೈಸ್ ಗಳಿಲ್ಲ, ಥರ್ಡ್ ಪ್ರೈಸ್ ನ ಒಂದು ಸರ್ಟಿಫಿಕೇಟ್ ಅನ್ನ ಕೇಳಿದರೆ ತಮ್ಮ ಬಳಿ ಇದ್ರೆ ಈ ಒಂದು ಲೆವೆಲ್ 5 ಅಥವಾ ಒಂದು 4 ಗೆ ತಾವು ಅಪ್ಲಿಕೇಶನ್ ಅನ್ನು ತಾವು ಹಾಕಬಹುದು. ಹಾಗೆಯೇ ತಾವು ನೋಡಬಹುದು ಲೆವೆಲ್ 3 ಮತ್ತು 2 ಬಗ್ಗೆ ಮಾತಾಡಕ್ ಹೋದ್ರೆ ಅದರ ಸೆಕೆಂಡ್ PC ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ತಾವು ನೋಡಬಹುದು ಸುಮಾರು ಎ ನಿಂದ O ನವರವರೆಗೆ ತಮ್ಮ ಬಳಿ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಇದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತೀರಿ. ಹಾಗೆ ಲೆವೆಲ್ 1 ಅಂದ್ರೆ SLC ಮಾತ್ರ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಏನೋ ಒಂದು ಎ ನಿಂದ ಹಿಡಿದು ಹೆಚ್ಚುವರೆಗೂ ತಮ್ಮ ಬಳಿ ಯಾವುದಾದ್ರೂ ಒಂದು ಪೊಸಿಷನ್ ನಾವು ಒಂದು ಸರ್ಟಿಫಿಕೇಟ್ ಇದ್ರೆ ಓಕೆನಾ ತಾವು ನೋಡಬಹುದು. ರೆಪ್ರೆಸೆಂಟಿಂಗ್ ದ ಏನೋ ಒಂದು ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಜೂನಿಯರ್ ಆಗಿರ್ಬೋದು, ಸೀನಿಯರ್ ಕ್ಯಾಟಗರಿಯಲ್ಲಿ ತಾವೇನಾದ್ರೂ ಒಂದು ಆಡಿದ್ರೆ ತಾವೇನಾದ್ರೂ ಒಂದು ಏಷ್ಯಾ ಕಪ್ ಆಗಿರ್ಬೋದು ಅಥವಾ ಒಂದು ಏಷ್ಯನ್ ಫೆಡರೇಷನ್ ಆಗಿರ್ಬೋದು ಮತ್ತು USIC ಚಾಂಪಿಯನ್ಶಿಪ್ ಅಲ್ಲಿ ಆಗಿರ್ಬೋದು ಮತ್ತು ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಅಲ್ಲಿ ಆಗಿರ್ಬೋದು, ಇದರಲ್ಲಿ ತಮ್ಮ ಬಳಿ ಏನೋ ಒಂದು ಥರ್ಡ್ ಪ್ರೈಸ್ ನ ಒಂದು ಸರ್ಟಿಫಿಕೇಟ್ ಇದ್ರೆ ಆಲ್ಮೋಸ್ಟ್ SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನೋದು ತಾವು ಏನೋ ಒಂದು ಮಾಡಬಹುದು. ಐ ಹೋಪ್ ಪ್ರತಿಯೊಬ್ಬರಿಗೂ ಇದರ ಒಂದು ಕ್ಲಾರಿಟಿ ಸಿಕ್ಕಿದೆ, ಅರ್ಥ ಆಗಿದೆ ಅನ್ಕೊಂತೀನಿ. ಹಾಗೆ ತಾವಿಲ್ಲಿ ಅಬ್ಸರ್ವ್ ಮಾಡಬಹುದು 100 ಮಾರ್ಕ್ಸ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಭಯ ಬೇಡ, ಇಲ್ಲಿ ಒಂದು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ನಡೆಯಲ್ಲ. ಈ ಒಂದು 100 ಮಾರ್ಕ್ಸ್ ಯಾವುದರಲ್ಲಿ ಅಂದ್ರೆ ತಾವೇನೋ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅನ್ನ ತಾವು ಏನು ನೀಡ್ತೀರಾ ಅದರಲ್ಲಿ ಒಂದು 50 ಮಾರ್ಕ್ಸ್ ನಮಗೆ ಒಂದು ಕೊಡ್ತಾರೆ. ಮತ್ತು ಟ್ರಯಲ್ಸ್ ಅಂದ್ರೆ ಒಂದು ಸಲ ತಾವು ತೋರಿಸಬೇಕಾಗಿರುತ್ತೆ. ತಮ್ಮ ಬಳಿ ಇರುವಂತಹ ಒಂದು ಸರ್ಟಿಫಿಕೇಟ್ ನ ಒಂದು ಆಧಾರದ ಮೇಲೆ ತಾವೇನೋ ಒಂದು ಸಲ ತಾವು ಡೆಮೋ ಅನ್ನ ತಾವು ತೋರಿಸಬೇಕಾಗಿರುತ್ತೆ, ಮಾಡಿ ತೋರಿಸಬೇಕಾಗಿರುತ್ತೆ. ಅದರಲ್ಲಿ 40 ಮಾರ್ಕ್ಸ್ ಇರುತ್ತೆ. ಹಾಗೆ ತಾವು ಸಬ್ಮಿಟ್ ಮಾಡಿರುವಂತಹ ಒಂದು ಎಜುಕೇಶನ್ ಡಾಕ್ಯುಮೆಂಟ್ಸ್ ಏನಿರುತ್ತೆ, ಸಪೋಸ್ ತಾವೇನಾದ್ರೂ SLC ಆಗಿರ್ಬೋದು, ಸೆಕೆಂಡ್ PC ಅಥವಾ ಒಂದು ಡಿಗ್ರಿ ಮೇಲೆ ತಾವೇನಾದ್ರೂ ಒಂದು ಅಪ್ಲೈ ಅನ್ನ ಮಾಡ್ತಿದ್ರೆ ಅಂದ್ರೆ ಆ ಒಂದು ಸರ್ಟಿಫಿಕೇಟ್ ನ ಒಂದು ಮಾರ್ಕ್ಸ್ ಮೇಲೆ ಪರ್ಸೆಂಟೇಜ್ ನ ಮೇಲೆ ಕೂಡ ಇಲ್ಲಿ ಒಂದು 10 ಮಾರ್ಕ್ಸ್ ಅನ್ನೋದು ಇಲ್ಲಿ ಒಂದು ನೀಡ್ತಾರೆ. ಓಕೆನಾ, ಇಲ್ಲಿ ಟೋಟಲ್ ಆಗಿ 100 ಮಾರ್ಕ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರ್ತಾರೆ. ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಬರೆಯೋಂಗಿಲ್ಲ ಮತ್ತು ಇಂಟರ್ವ್ಯೂ ಸಹ ತಾವು ಇಲ್ಲಿ ಒಂದು ಕೊಡೋಂಗಿಲ್ಲ. ಓಕೆನಾ, ಗಮನ ಇರಲಿ, ಇದು ಕೇವಲ ಸ್ಪೋರ್ಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಈ ಒಂದು ವೇಕೆನ್ಸಿಯ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಈಗ ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಜಾಬ್ ಲೊಕೇಶನ್ ಎಲ್ಲಿರುತ್ತೆ ಅಂದ್ರೆ ಪ್ರೆಸೆಂಟ್ ಈಗ ಒಂದು ಮುಂಬೈನಲ್ಲಿ ಇದರ ಒಂದು ಜಾಬ್ ಲೊಕೇಶನ್ಸ್ ಅನ್ನೋದು ಇಲ್ಲಿ ಒಂದು ಹೇಳಿದ್ದಾರೆ. ಒಂದು ಒಳ್ಳೆಯ ಒಂದು ಸ್ಯಾಲರಿ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಓಕೆನಾ, ಮುಂಬೈ ಆಫ್ಟರ್ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ಮುಂಬೈಯಲ್ಲಿ ಆರಾಮ್ಸೆ ತಾವೇನಾದ್ರೂ ಒಂದು ಟ್ರಾನ್ಸ್ಫರ್ ಸಹ ತಾವು ನಮ್ಮ ಒಂದು ಕರ್ನಾಟಕ ಕಡೆಗೆ ತಾವು ಮಾಡಬಹುದು. ಓಕೆನಾ, ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ ತಾವು ಎಲ್ಲೇ ಹೋಗಿ ತಾವು ಕೆಲಸ ಮಾಡಿದ್ರು ಕೂಡ ಒಂದು ಒಳ್ಳೆಯ ಒಂದು ಸಂಬಳ ಅನ್ನೋದು ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಈಗ ಬಹಳ ಒಂದು ಮುಖ್ಯವಾಗಿ ಬ್ರದರ್ ನಾವು ಯಾವ ರೀತಿ ನಾವು ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಅಪ್ಲೈ ಮಾಡುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ತಾವು ಹೋಗಿ ಅಪ್ಲೈ ಅನ್ನ ಮಾಡಬಹುದು. ಹಾಗೆ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಏನ್ ನೋಡ್ತಿದ್ದೀರಾ ಇದನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿದ್ದೀನಿ. ಪ್ರತಿಯೊಬ್ಬರು ಆ ಒಂದು ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಿ ಈ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನೋದು ತಾವು ಮಾಡಬಹುದು.